ನಮಸ್ತೆ. ನಮಸ್ತೆ ಸರ್, ನನ್ನ ಹೆಸರು ನಾಗರಾಜ್ ಅಂತೇಳಿ. ಓಕೆ. ನನ್ನ ಸ್ವಂತ ಸಕರಪಟ್ಟಣ ಹೋಬಳಿ ಪಿಳ್ಳೆನಹಳ್ಳಿ ನಮ್ಮದು. ಓಕೆ. ನಾವು ಮೂಲತಃ ರೈತರ ಮಕ್ಕಳು. ಓಕೆ. ನಾನು ಈಗ ಕೃಷಿ ಇಲಾಖೆಯಲ್ಲಿ ಕೃಷಿ ಅಧಿಕಾರಿಯಾಗಿ ಸಹ ಕೆಲಸ ಮಾಡ್ತಾ ಇದ್ದೀನಿ. ಓಕೆ. ನನಗೆ ಕೃಷಿ ಅಂದರೆ ತುಂಬ ಇಷ್ಟ. ಈಗ ರೈತರಿಗೆ ಏನಾರ ಹೇಳಿ ತಾಂತ್ರಿಕತೆ ಹೇಳಿ ಅವರಿಗೆ ಒಂದು 10 to 15% ಇಳುವರಿ ಜಾಸ್ತಿ ಮಾಡಿದರೆ ಅವ್ರಿಗೆ ರೈತರಿಗೆ ತುಂಬ ಖುಷಿ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಿದ್ದೀವಿ. ಓಕೆ. ಈ ವರ್ಷ ನಾವು ಸರ್, ನಮ್ಮ ನಟರಾಜ್ ಅಗ್ರಿ ಕ್ಲಿನಿಕ್ ಮತ್ತು ಇನ್ಪುಟ್ಸು ನಿಮಗೆ ಪರಿಚಯ ಆಗಿ ಎಷ್ಟು ವರ್ಷ ಆಯ್ತು ಸರ್? ನಮಗೆ ಸುಮಾರು ಪರಿಚಯ ಆಗಿ ಒಂದು 3-4 ವರ್ಷ ಆಗಿದೆ. ಈಗ 4 ವರ್ಷ ಆಯಿತು. 3-4 ವರ್ಷ ಆಗಿದೆ. ಓಕೆ. ಈಗ ಏನೇ ಬೆಳೆಗಳಿಗೆ ಇದಾದ್ರೂ ನಾವು ಅವ್ರನ್ನ ಭೇಟಿ ಮಾಡ್ತೀವಿ. ಓಕೆ. ಕೀಟ ಆಗಲಿ ರೋಗ ಆಗಲಿ ಓಕೆ. ಅವ್ರ ಕಡೆಯಿಂದ ನಾವು ಮಾಹಿತಿ ತಗೊಂಡು ಓಕೆ. ಕೀಟನಾಶಕ ರೋಗನಾಶಕ ಇಂಥವು ತಂದು ನಾವು ಬೆಳೆ ಹೊಡೆದು. ಈಗ ಎಷ್ಟು ವರ್ಷದಿಂದ ನೀವು ಕೂಡ ಟೊಮೊಟೊ ತರಕಾರಿ ಬೆಳೆ ಬೆಳೀತಾ ಇದ್ದೀರಿ? ಆಕ್ಚುಲಿ ನಾನು ಈ ವರ್ಷನೇ ಫಸ್ಟ್ ಬೆಳೆದಿರೋದು. ಓಕೆ. ಬಟ್ ನಮ್ಮ ರೈತರು, ಕೆಲಸ ಮಾಡೋ ರೈತರು, ಅವರು ತುಂಬಾ ವರ್ಷದಿಂದ ಬೆಳೆದು ಇದರಲ್ಲಿ ಭಾರಿ ಹಾಳು ಮಾಡ್ಕೊಂಡು ಇದ್ರ ಬಗ್ಗೆ ಟೊಮೊಟೊನೇ ಬೆಳಿಬಾರ್ದಪ್ಪ ಅನ್ನೋ ಇದ್ರಲ್ಲಿದ್ರು. ಅದಕ್ಕೆ ನಾವು ಇದನ್ನ ತಾಂತ್ರಿಕವಾಗಿ ನಾವು ಬೆಳಿಬೇಕು ಅಂತೇಳಿ ಅವ್ರ ಮನವೊಲಿಸ್ಕೊಂಡು ಈಗ ನಾವು ನಟರಾಜ್ ಅಗ್ರಿ ಕ್ಲಿನಿಕ್ ಅವರಿಂದ ತಾಂತ್ರಿಕ ಮಾಹಿತಿ ತಗೊಂಡು ಯಾವ ಟೈಮಲ್ಲಿ ಏನೇನು ಹೊಡಿಬೇಕು, ಏನು ಗೊಬ್ಬರ ಹಾಕಬೇಕು ಅನ್ನೋದ ಮಾಹಿತಿ ತಗೊಂಡು ಬೆಳೆದು ಸ್ವಲ್ಪ ಈ ರೀತಿ ಆಗಿದೆ ಬೆಳೆ ನಮ್ದು. ಸರ್, ಈಗ ಇದಕ್ಕಿಂತ ಮುಂಚೆನೂ ತರಕಾರಿ ಬೆಳೆದಿರಿ, ನಮ್ಮ ಸಲಹೆ ತಗೊಂಡು ಇವಾಗ ಟೊಮೊಟೊ ಬೆಳೆದಿರಿ. ಸೊ ಕೆಲವೊಂದು ಮಾಹಿತಿ ಕೊಡ್ತಾ ಇದ್ದೆ. ಯಾವ್ಯಾವ ರೀತಿ ಮಾಹಿತಿಗಳು ನಿಮಗೆ ತುಂಬಾ ಎಫೆಕ್ಟಿವ್ ಅಂತ ಅನಿಸ್ತಾ ಇದ್ದು? ಈಗ ಕಳೆನಾಶಕ ಮುಂಚೆ ಬಳಸ್ತಾ ಇರೋದೇ ಇರ್ಬೋದು. ಸೊ ಇವಾಗ ನಾವು ಅದ್ರ ಬಗ್ಗೆ ಮಾಹಿತಿ ಕೊಟ್ಬಿಟ್ಟು ಕಳೆ ನಿಯಂತ್ರಣದ ಬಗ್ಗೆ ಇರ್ಬೋದು. ಸೊ ಈ ಎಲ್ಲ ಕೆಲವೊಂದು ಮಾಹಿತಿಗಳು ಮತ್ತೆ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಮಾಹಿತಿಗಳನ್ನು ಕೊಡ್ತಾ ಬಂದು, ಸೊ ಈ ಎಲ್ಲ ಮಾಹಿತಿಗಳು ಗಿಡದಲ್ಲಿ ಯಾವ ತರ ಬದಲಾವಣೆ ಕಾಣಿಸ್ತಾ ಇತ್ತು? ಇದು ಹಿಂದೆ ಎಲ್ಲ ನಮ್ಮ ರೈತರು ಸುತ್ತಮುತ್ತ ಇದರಿಂದ ಎಲ್ಲ ಬೇರೆ ಕಡೆಯಿಂದ ಎಲ್ಲ ಔಷಧಿ ಹೊಡಿತಾ ಇದ್ರು. ಅದು ಅಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇರಲಿಲ್ಲ. ಈಗ ನಾವು ನಟರಾಜ ಅಗ್ರಿ ಕ್ಲಿನಿಕ್ ಅವರ ಪರಿಚಯ ಮಾಹಿತಿ ತಗೊಂಡು ಅವ್ರನ್ನ ಫೀಲ್ಡಿಗೆ ಕರ್ಸ್ಕೊಂಡು ಹಂತವಾಗಿ ಏನು ಔಷಧಿ ಹೊಡಬೇಕು, ಏನು ಗೊಬ್ಬರ ಕೊಡಬೇಕು, ಯಾವ ರೀತಿ ನಾವು ಇದರಲ್ಲಿ ತಾಂತ್ರಿಕತೆ ಅಳವಡಿಸ್ಕೋಬೇಕು ಅನ್ನೋದನ್ನ ಇದು ಮಾಡಿದಾಗ ನಮಗೆ ಎಲ್ಲಾ ರೀತಿಯ ಹಂತವಾಗಿ ಹೇಳಿದ್ರಿಂದ ನಮ್ದು ಬೆಳೆ ಸ್ವಲ್ಪ ಈ ವರ್ಷ ಚೆನ್ನಾಗಿ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಸರ್, ಇವಾಗ್ಲೂ ನೀವು ಇಳುವರಿ ನೋಡ್ತಾ ಇದ್ದೀರಿ. ಸೊ ಈಗ ಆಲ್ರೆಡಿ 70 ಬಾಕ್ಸ್ ಕೊಯ್ದೀನಿ ಅಂದ್ರೆ ಸರ್, ಇನ್ನೂ ಒಂದ್ ಗಿಡದಲ್ಲಿ ಎಷ್ಟು ಕೆಜಿ ಕೊಯ್ಬಹುದು ಅಂತಕ್ಕಂಥ ಭರವಸೆ ಇದೆ ಸರ್? ನನಗೆ ಇದೆಲ್ಲ ನೋಡಿದ್ರೆ ಇನ್ನು 5ರಿಂದ 6 ಕೆಜಿ ಒಂದ್ ಗಿಡದಲ್ಲಿ ನಾವು ಕೊಯ್ಬಹುದು ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಈಗ ಬೇರೆ ಕಡೆ ನೀವು ಫೀಲ್ಡ್ ಅಲ್ಲಿ ನೋಡ್ತಾ ಇರ್ತೀವಿ ಸರ್. ಇವಾಗ ಸಾಮಾನ್ಯವಾಗಿ ರೈತರು ಕಾಯಿ ಕಜ್ಜಿ ಇರ್ಬೋದು, ಅಂಗಮಾರಿ ರೋಗ ಇರ್ಬೋದು, ಮತ್ತೆ ಇನ್ನೂ ಕೆಲವು ಕಡೆ ರೈತರುಗಳು ನೋಡ್ತಾ ಇರ್ತೀವಿ 100 ಅಥವಾ 200 ಬಾಕ್ಸ್ ಕೊಯ್ದಿದ ತಕ್ಷಣ ಪೂರ್ತಿ ಗಿಡನೇ ಕ್ಲೋಸ್ ಆಗ್ತಕ್ಕಂಥದ್ದು ಇರ್ಬೋದು. ಸೊ ಈ ಗಿಡದಲ್ಲಿ ಕೆಲವೊಂದು ನಾವು ಮಾಹಿತಿಗಳು ಹೇಳಿದ್ವು. ಶಿಲೀಂಧ್ರನಾಶಕಗಳ ಬಳಕೆನೇ ಇರ್ಬೋದು, ಕೀಟನಾಶಕಗಳ ಬಳಕೆನೇ ಇರ್ಬೋದು, ಅಥವಾ ಗೊಬ್ಬರದ ಬಳಕೆನೇ ಇರ್ಬೋದು. ಮತ್ತೆ ಇನ್ನೊಂದು ಮುಖ್ಯವಾಗಿ ಕಳೆ ನಿರ್ವಹಣೆ. ಅತ್ಯಂತ ಹೆಚ್ಚಾಗಿ ರೈತರು ಕಳೆನಾಶಕನ ಟೊಮೊಟೊ ಬೆಳೆನಲ್ಲಿ ಬಳಸೋದ್ರಿಂದ ಸೊ ಈ ಎಲ್ಲ ಕೆಲವೊಂದು ಮಾಹಿತಿಗಳನ್ನ ನಿಮಗೆ ಕೊಟ್ಟಿದ್ದು ಬೆಳೆನಲ್ಲಿ ಯಾವ ರೀತಿ ನಿಮಗೆ ಇಳುವರಿ ಇಂಪ್ಯಾಕ್ಟ್? ನಾವು ಇಲಾಖೆನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ನಾನು ಫಸ್ಟೇ ಹೇಳಿದ್ದೀನಿ. ನನಗೆ ಕಳೆನಾಶಕ ಅಂದ್ರೆ ನಮಗೆ ಮೊದಲೇ ಅಲರ್ಜಿ, ನಾವು ಕಳೆನಾಶಕ ಹೊಡ್ಸೋದಿಲ್ಲ. ಹಾಗಾಗಿ ಈ ಕಳೆನಾಶಕ ಹೊಡ್ಸೋದ್ರಿಂದ ತುಂಬಾ ಇಳುವರಿ ಮೇಲೆ ಇದು ಪರಿಣಾಮ ಬೀರುತ್ತೆ. ಕನಿಷ್ಠ ಅಂದ್ರೂ 10 to 15% ಇಳುವರಿ ಲಾಸ್ ಆಗ್ತದೆ. ಆಯ್ತಾ? ಇದು ಗಿಡದ ಮೇಲಾಗ್ಲಿ ಬೇರ್ ಮೇಲಾಗ್ಲಿ ಎಲ್ಲಾ ರೀತಿಯಲ್ಲೂ ಕೆಲಸ ಮಾಡ್ತದೆ, ಪರಿಣಾಮ ಬೀರುತ್ತದೆ. ಆಮೇಲೆ ನಮ್ಮ ಜಮೀನಿನ ಫಲವತ್ತತೆ ಕಡಿಮೆ ಮಾಡ್ತದೆ. ಇದು ಜಮೀನಲ್ಲಿ ತುಂಬಾ ಎರೆಹುಳ ಇರೋದ್ರಿಂದ ಎರೆಹುಳ ಸಹ ಇದು ಕಳೆನಾಶಕ ಹೊಡೆಯೋದ್ರಿಂದ ಎಲ್ಲ ಸಂಖ್ಯೆನೂ ಕಡಿಮೆ ಆಗ್ತದೆ, ನಮ್ಮ ಜಮೀನು ಫಲವತ್ತತೆ ಕಡಿಮೆ ಆಗ್ತದೆ. ಕೆಲವೊಂದು ನೀವು ಮಾತಾಡಿದಾಗ ಲಘು ಪೋಷಕಾಂಶಗಳ ಬಗ್ಗೆ ನಿಮಗೆ ಇಬ್ರು ಮಾತಾಡಿದ್ವಿ. ಸೊ ಆ ಲಘು ಪೋಷಕಾಂಶಗಳ ನಿರ್ವಹಣೆ ಗಿಡದಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ? ನಿಜ ಹೇಳ್ಬೇಕು ಅಂದ್ರೆ ಯಾವುದೇ ಬೆಳೆಗೆ ಲಘು ಪೋಷಕಾಂಶ ಹಾಕ್ಲೇಬೇಕು. ಈಗ ನಾವು ಬರೀ ಗೊಬ್ಬರ ಕೊಟ್ಟಿದ್ದೀವಿ, NPK ಕೊಟ್ಟಿದ್ದೀವಿ, ಅದೇ ಸಾಕು. ಅದು ಒಂಥರ ಏನಪ್ಪಾ ಅಂದ್ರೆ ಈಗ ಮುದ್ದೆ ಅನ್ನ ತಿಂತೀವಲ್ಲ ಆ ರೀತಿ ಅದು. ಇದನ್ನ ಉಪ್ಪಿನಕಾಯಿ ಟೈಪ್ ಹಾಕೋಬೇಕಿದು. ಉಪ್ಪಿನಕಾಯಿ ಟೈಪ್ ಮಾಡಿದ್ರೆ ಇಳುವರಿ ಹೆಂಗೆ ಊಟ ನಮಗೆ ಟೇಸ್ಟ್ ಬರ್ತದೋ ಅದೇ ರೀತಿ ನಮಗೆ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನು ಲಘು ಪೋಷಕಾಂಶ ಆಗ್ಲಿ, ಹೂವಿನ ಸಂಖ್ಯೆ, ಕಾಯಿ ಸಂಖ್ಯೆ, ಗಿಡದ ಬೆಳವಣಿಗೆ ಇದೆಲ್ಲ ನೋಡಿ ತುಂಬಾ ಚಿಗುರು ಇನ್ನೂ ಚೆನ್ನಾಗಿ ಬರ್ತದೆ. ಚಿಗುರು ಹೂವು ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಸೊ ಅಲ್ಟಿಮೇಟ್ಲಿ ಸರ್, ನಮ್ಮ ನಟರಾಜ್ ಅಗ್ರಿ ಕ್ಲಿನಿಕ್ ಮತ್ತು ಇನ್ಪುಟ್ಸ್ ಕಡೆಯಿಂದ ಈ ತರಕಾರಿ ಬೆಳೆನಲ್ಲಿ ಇರ್ಬೋದು, ಮತ್ತೆ ರೈತರಿಗೆ ಕೆಲವೊಂದು ಎಲ್ಲ ಅಡಿಕೆ ಇರ್ಬೋದು, ಎಲ್ಲ ಬೆಳೆಗಳ ಬಗ್ಗೆನೂ ಮಾಹಿತಿ ಕೊಡ್ತಾ ಇದೀವಿ. ಈ ಮಾಹಿತಿಗಳು ರೈತರಿಗೆ ಆರ್ಥಿಕವಾಗಿ ಲಾಭ ಸಿಗುತ್ತೆ ಅಂತಕ್ಕಂಥ ಭರವಸೆ ಇದು 100% ಸತ್ಯ ಹೇಳ್ತೀನಿ. ಕೆಲವು ಟೈಮಲ್ಲಿ ನಮ್ಮ ಇಲಾಖೆನಲ್ಲಿ
ಈ ಹಸಿರೆಲೆ ಬಿತ್ತನೆ ಬೀಜ ಗೊಬ್ಬರ ಏನ್ ಕೊಡ್ತೀವಿ, ಗೊಬ್ಬರದ ಬೀಜ ಅಂತಿರಲ್ಲ ತಾವು, ಅದು ನಮ್ಮಲ್ಲಿ ಕೆಲವು ಟೈಮ್ ಬರ್ತದೆ, ಕೆಲವರು ತಗೋತಾರೆ ಅಷ್ಟೇನೆ, ಕೆಲವ್ರಿಗೆ ಸಿಗೋದೇ ಇಲ್ಲ. ಅಂತ ಟೈಮಲ್ಲಿ ಅವರಲ್ಲಿ ಯಾವಾಗ್ಲೂ ದಾಸ್ತಾನು ಇಟ್ಟಿರ್ತಾರೆ. ನಾವು ಫಸ್ಟ್ ಅವರಿಗೆ ಅಲ್ಲಿ ಬೇಕು ಅಂದವರಿಗೆ ಅಲ್ಲಿಗೆ ಕಳಿಸ್ತೀವಿ. ಈ ಬಿತ್ತನೆ ಈಗ ಏನು ಹಸಿರೆಲೆ ಗೊಬ್ಬರ ಹಾಕೋದ್ರಿಂದ ಭೂಮಿ ಫಲವತ್ತತೆ ತುಂಬಾ ಜಾಸ್ತಿ ಆಗ್ತದೆ. ಹಾಗಾಗಿ ಅದನ್ನು ನಾನು ಹೇಳ್ತೀನಿ ರೈತರಿಗೆ ಅನುಕೂಲ ಮಾಡ್ಕೊಳ್ಳಿ. ನಾವು ಅದನ್ನು ನಾನೇ ಒಂದೆರಡು ಸಲ ಅವರಿಂದ ತಂದು ನಾನೇ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ನನ್ನನ್ನು ಕೇಳಿದಾಗ ನಾನು ಅಲ್ಲಿ ಸಜೆಷನ್ ಮಾಡ್ತೀನಿ ಅವರಿಗೆ. ಓಕೆ ಸರ್, ಓಕೆ. ಸೊ ಓವರಾಲ್ ನಮ್ಮ ನಟರಾಜ್ ಅಗ್ರಿ ಕ್ಲಿನಿಕ್ ಕಡೆಯಿಂದ ಕೊಟ್ಟಿರ್ತಕ್ಕಂಥ ಮಾಹಿತಿ ರೈತರಿಗೆ ಆಗಲಿ ನಿಮ್ಮ ಬೆಳೆಗೆ ಆಗಲಿ ಸೊ ಲಾಭ ಅಂತ ಅನಿಸ್ತಿದೆಯಾ ಸರ್? ನಿಜವಾಗ್ಲೂ 100ಕ್ಕೆ 100 ಲಾಭ ಆಗ್ತದೆ. ಓಕೆ ಸರ್. ಈಗ ನಮ್ಮಲ್ಲಿ ಯಾವುದೋ ಒಂದು ಗೊಬ್ಬರ ಇರುತ್ತೆ, ಯೂರಿಯಾದ ಅಂಶನೇ ಇರ್ತದೆ, ಬರೀ ಯೂರಿಯಾ ಗೊಬ್ಬರನೇ ಕೊಡ್ತೀವಿ, ಅದು ಗಿಡ ಬೆಳವಣಿಗೆ ಆಗಲ್ಲ, ರೋಗಗಳು ಜಾಸ್ತಿ ಆಗ್ತವೆ, ಇಳುವರಿನಲ್ಲಿ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ಅವ್ರನ್ನ ಭೇಟಿ ಮಾಡಿದ್ರೆ ಅವರು ಸಮತೋಲನ ಗೊಬ್ಬರನ ಹೇಳ್ತಾರೆ. ಮೇಲಾಗಿ ನಮಗೆ ಯಾವ ಟೈಮ್ ಬಂದು ಏನು ರೋಗ ಇದೆ, ಏನು ಕೀಟ ಇದೆ ಅದನ್ನು ಬಂದು ನೋಡಿ ಅವರು ನಮಗೆ ಕೀಟನಾಶಕ ರೋಗನಾಶಕ ಕೊಡೋ ಮಾಹಿತಿ ಕೊಡ್ತಾರೆ. ಅವ್ರು ಹೇಳ್ದಂಗೆ ನಾವು ಮಾಡ್ತಾ ಇದ್ದೀವಿ. ನಿಜಕ್ಕೂ ನಮಗೆ ತುಂಬ ಬೆಳೆ ಚೆನ್ನಾಗಿ ಬಂದಿದೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.